ಆಕ್ಚುಲಿ ನಾವು ಪ್ರಾಪರ್ ಮಡಿಕೇರಿ ಟೌನ್ ಅಲ್ಲಿ ಇದೀವಿ ಇವಾಗ. ನಾವು ಬಂದ್ಬಿಟ್ಟಿದೀವಿ, ಆದ್ರೆ ಮುಗಿಲ್ಪೇಟೆ ರೋಡ್ ಮಾತ್ರ ಆಗಲ್ಲಪ್ಪ. ಛತ್ರಿ ಮೋಟ ಅಂಕಲ್ ಪಾಪ ತಂದ್ಕೊಟ್ಟಿದ್ದಾರೆ. ಓಪನ್ ಮಾಡೋಣ. ಆಕ್ಚುಲಿ ನಾವು ಪ್ರಾಪರ್ ಮಡಿಕೇರಿ ಟೌನ್ ಅಲ್ಲಿ ಇದೀವಿ ಇವಾಗ. ಪ್ರತಿ ಸತಿ ಬಂದಾಗಲೂ ಕುಶಾಲ್ ನಗರ ಆ ಕಡೆ ಸೈಡ್ ಮುಗಿಸ್ಕೊಂಡು ಹೊಟ್ಟೋಗ್ತಾ ಇದ್ವಿ. ಒನ್ ಡೇ ಟ್ರಿಪ್ ತರ. ನನಗಂತೂ ಫಸ್ಟ್ ಟೈಮ್ ಇದು ನಾನು ಮಡಿಕೇರಿ ಟೌನ್ಗೆ ಬಂದಿರೋದು. ಸೊ ಇಲ್ಲಿ ಡಿವಿಯೇಷನ್ ಇನ್ನ 18 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಮುಗಿಲ್ಪೇಟೆ ವ್ಯೂ ಪಾಯಿಂಟ್ಗೆ. ಐ ಡೋಂಟ್ ನೋ ಅಟ್ ವಿಚ್ ಪಾಯಿಂಟ್ ನಮ್ಮನ್ನ ಸ್ಟಾಪ್ ಮಾಡಿ ಅಲ್ಲಿಂದ ಜೀಪ್ ಹತ್ಬೇಕು ಅಂತ. ಲೆಟ್ಸ್ ಸಿ. ಬಟ್ ಆಕ್ಚುಯಲ್ ಮಡಿಕೇರಿ ಟೌನು ಸಿಕ್ಕಾಪಟ್ಟೆ ಚಳಿ ಇದೆ. ಅಲ್ಲಿ ಮುಂದೆ ನೋಡಿ ಮೋಡ ಹೆಂಗಿದೆ ಅಂತ. ಅಲ್ಲೇ ನೋಡಿ ಬೆಟ್ಟ ಫುಲ್ ಕವರ್ ಆಗೋಗಿದೆ. ನೀನ್ ಕಿಚನ್ ಕೂರ್ಗ್ ಸೈಡ್ ಅದು ಊರು ನಮ್ಮ ಕೃಪಾಲಮ್ಮನ್ ಫುಡ್ ಲವರ್ಸ್ ಚಾನಲ್ ಅಲ್ಲಿ ಕವರ್ ಮಾಡಿದ್ದಾರೆ ಅದನ್ನ. ನೀವು ಊಟ ನೋಡ್ತಾ ಇದೀರ, ನಾನು ಬೆಟ್ಟ ನೋಡ್ತಾ ಇದ್ದೀನಿ. 8.7 ಕಿಲೋಮೀಟರ್ 34 ಮಿನಿಟ್ಸ್. ಬಟ್ ಐ ಡೋಂಟ್ ಇಲ್ಲ, ಐ ಡೋಂಟ್ ಥಿಂಕ್ ನಾವು ಅಷ್ಟು ಟಾಪ್ ವರೆಗೂ ಹೋಗ್ತೀವಂತಲ್ಲ. ಎಲ್ಲ ಮಧ್ಯದಲ್ಲಿ ಇದಾಗ್ತೀವಿ. ಅಲ್ಲಿಂದ ಮಾಮೂಲಿ ಜೀಪ್ ಮಾಡ್ಕೊಂಡು ಹೋಗ್ಬೇಕು. ನಾವು ಬಂದ್ಬಿಟ್ಟಿದೀವಿ, ಆದ್ರೆ ಮುಗಿಲ್ಪೇಟೆ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಹಾಳಾಗಿದೆ. ಆಕ್ಚುಲಿ ನಮ್ಗೆ ಅಲ್ಲಿ ಯಾವುದು ಗ್ಲಾಸ್ ಬ್ರಿಡ್ಜ್ ಇರೋ ಜಾಗದಲ್ಲಿ ಜೀಪಿಗೆ ನಿಲ್ಸಿದ್ರು. ಬಟ್ ಲೋಕಲೇಟ್ಸ್ ಹೇಳಿದ್ರು ಲೈಕ್ ಅಲ್ಲೆಲ್ಲ ಇನ್ನೂ ಮುಂದೆ ಹೋಗಿ ಹತ್ಸ್ಕೋಬೋದು ಅಂತ. ಆ್ಯಂಡ್ ಗೂಗಲ್ ಮ್ಯಾಪಲ್ಲೂ ಪಾರ್ಕಿಂಗ್ ಪಾಯಿಂಟ್ ಬೇರೆ ಇತ್ತು ಮುಗಿಲ್ಪೇಟೆದು. ನಾವು ಅಲ್ಲಿವರೆಗೂ ಹೋಗ್ಬೋದು ಅಂದ್ಕೊಂಡು ಬಂದ್ಬಿಟ್ವಿ. ಬಟ್ ರೋಡ್ ಮಾತ್ರ ಸಿಕ್ಕಾಪಟ್ಟೆ ವರ್ಸ್ಟ್ ಇದೆ. ನಾವು ಜೀಪಲ್ಲೇ ಬರಬೇಕಿತ್ತು. ಧೈರ್ಯ ಮಾಡಿ ಬಂದಿದ್ದೀವಿ, ಈಗ ವಾಪಸ್ ಹೋಗ್ಲೇಬೇಕು. ಅಮ್ಮ ನೋಡಿ ಹೆಂಗೈತೆ ಸ್ಟೀಪ್ ಹತ್ತಕ್ಕ. ಹೆವಿ ಕಷ್ಟ ಇದೆ ಅಲ್ಲಿ ಓಡ್ಸೋದು. ಆಗಲ್ಲಪ್ಪ. ಆಗಲ್ಲಪ್ಪ. ನಾವು ವಾಪಸ್ ಹೋಗ್ತಾ ಇದ್ದೀವಿ. ನೋಡೋಣ, ನಮ್ಮ ಲಕ್ ಇದ್ರೆ ಅಲ್ಲೆಲ್ಲಾದರೂ ಮಧ್ಯದಲ್ಲಿ ಜೀಪ್ ಸಿಗುತ್ತಾ, ಖಾಲಿ ಸೀಟ್ ಇರೋದು. ನೋಡಿದ್ರೆ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಜೀಪ್ ಹತ್ತುತ್ತೀವಿ. ವಿಲ್ ಸಿ, ಹೋಪ್ ಫಾರ್ ದ ಬೆಸ್ಟ್. ರೋಡ್ ಕಂಡೀಷನ್ ಮಾತ್ರ ವರ್ಸ್ಟ್ ಇದೆ. ಸೊ ನಾನು ಚೂರು ಮುಂದೆ ಹೋಗಿದ್ರೆ ಮಂದಲ್ಪಟ್ಟಿ ಚೆಕ್ ಪೋಸ್ಟ್ ರೀಚ್ ಆಗ್ತಾ ಇದ್ವಿ. ರೋಡ್ ಅಂತೂ ನೋಡ್ಬೋದು ಸಿಕ್ಕಾಬಟ್ಟೆ ಹಾಳಾಗಿದೆ. ನಾನಂತೂ ರಿಸ್ಕ್ ತಗೊಳ್ಳಿಲ್ಲ, ಅದಕ್ಕೆ ವಾಪಸ್ ಇಳಿದ್ಬಿಟ್ವಿ. ಮತ್ತೆ ನಾವು ಅಲ್ಲಿ ನಿಂತಿರೋ ಜಾಗದಲ್ಲಿ ಏನೇನೋ ಸೌಂಡ್ ಎಲ್ಲ ಶುರು ಆಯ್ತು. ಮನುಷ್ಯನೋ ಅಥವಾ ಪ್ರಾಣಿಗಳ ಏನೋ ಗೊತ್ತಾಗ್ಲಿಲ್ಲ. ಸೊ ಇಮಿಡಿಯೇಟ್ ಅಲ್ಲಿಂದ ಓಡ್ ಬಂದ್ಬಿಟ್ವಿ. ಮಧ್ಯ ಆಫ್ ರೋಡ್ ಜೀಪ್ ಪಾಯಿಂಟಿಗೆ ಬಂದಿದ್ದೀವಿ. ವಿಲ್ ಜಸ್ಟ್ ಸಿ ಇಲ್ಲಿಂದ ಕರ್ಕೊಂಡು ಹೋಗ್ತಾರಾ ಅಂತ. ಐ ಥಿಂಕ್ ನಾವೀಗ ಈ ಜೀಪಲ್ಲಿ ಹೋಗ್ತೀವಿ ಅನ್ಸುತ್ತೆ. ಇಲ್ಲೊಂದು ಮಧ್ಯ ಹಾಫ್ ವೇಲಿ ಪಿಕಪ್ ಪಾಯಿಂಟ್ ಇದೆ. ನಾವು ಇದನ್ನು ದಾಟಿ ಹೋದ್ವಿ, ಅದೇ ಮಿಸ್ಟೇಕ್ ಆಗಿದ್ದು. ನೋಡಿ, ಗ್ರೀನ್ ಮೆಂಡೋಸ್ ಹೋಮ್ ಸ್ಟೇ, ಆಫ್ ರೋಡ್ ಜೀಪ್ ಸಫಾರಿ ಅವೈಲಬಲ್. ಈ ಪಾಯಿಂಟಿಂದ ನಾವು ಜೀಪ್ ತಗೊಳ್ಳೇಬೇಕು. ಯು ಕಾಂಟ್ ಗೋ ಇನ್ ಯುವರ್ ಓನ್ ವೆಹಿಕಲ್. ಸೊ ಕಾರ್ ಇಲ್ಲಿ ನಿಲ್ಸಿದ್ವಿ. ಅದು ಹೋಗ್ಬೋದಿತ್ತು, ಬಟ್ ಸಿಕ್ಕಾಬಟ್ಟೆ ಇದಿತ್ತು, ಅಪ್ಪಿತ್ತು. ಸುಮ್ಮನೆ ಯಾಕೆ ಡಿಸ್ಕೆಲ್ಲ ಹೋಗ್ಬಿಡುತ್ತೆ. ಮತ್ತು ಸ್ಪ್ರಿಂಗ್ ಸ್ವಲ್ಪ ಇದಾಯಿತು, ನಂಗೆ ಮಿಸ್ ಹೊಡಿತು. ಏನಕ್ಕೆ ರಿಸ್ಕು, ಬೇಡಪ್ಪ ಗುರು ಹೋಗ್ಬಿಡೋಣ ಅಂತ ಅಮೂಲ್ಯಾಗಿ ಹೇಳಿದೆ. ಅವಳು ಆಮೇಲೆ ವಾಪಸ್ ಬಂದ್ಬಿಟ್ಟು ಅರ್ಧ ದಾರಿಲಿ ಇಲ್ಲಿ ಜೀಪ್ ಕಾರ್ ನಿಲ್ಲಿಸಿ ಇಲ್ಲಿ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಈಗ ಇದೇ ಜೀಪು
ಅವಳು ನಿಂತಿದ್ದಾಳೆ ಅಲ್ಲಿ. ಈಗ ನಮಗೆ ಎಷ್ಟು ಚಾರ್ಜ್ ಮಾಡಿದವರು? 200 per head. ಓಕೆ. 400, 800. ಹಾಂ. 175 per head ಇದು ಟಿಕೆಟ್ ಅಂತೆ. ಅದ್ರ ಬದಲು 200 ಎಕ್ಸ್ಟ್ರಾ ಕೊಟ್ಬಿಡಿ ಅಂದ್ರು. ಸೊ 1000 rupees ಕರ್ಕೊಂಡೋಗಿ ಕರ್ಕೊಬರ್ತಾರೆ. 1 hour ಸ್ಟೇ ಆಗ್ತದೆ. ನಾವು ಅಲ್ಲಿ ಅರ್ಧ ದಾರಿ ಹೋಗಿ ಅಲ್ಲೊಂದು ಫುಲ್ ಹಿಂಗ್ ಸ್ಟೀಪ್ ಬರುತ್ತೆ ಅಲ್ಲ, ಅಲ್ಲಿಂದ ವಾಪಸ್ ಬಂದಿದ್ದು. ಸೊ ಅಲ್ಲಿಂದ ಆಮೇಲೆ ಹೊರಟ್ವಿ ಜೀಪಲ್ಲಿ. ರೋಡ್ ಅಂತೂ ಸಿಕ್ಕಾಬಟ್ಟೆ ಹಾಳಾಗಿದೆ. ನಾವು ಇನ್ನೊಂಚೂರು ಮುಂದೆ ಬಂದಿದ್ರಂತೂ ನಮ್ಮ ಕೈಲಿ ಆಗ್ತಾ ಇರ್ಲಿಲ್ಲ. ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ವಿ, ವಾಪಸ್ ಬಂದಿದ್ದು. ಜೀಪ್ ನೋಡಿ ಏನು ಆರಾಮಾಗಿ ಹತ್ತುತ್ತಾ ಇದೆ. ನಾವು ಒಂದು 10 ಜನ ಇದ್ವಿ ಒಳಗಡೆ. ಮತ್ತೆ ನಮ್ಮ ಕಾರ್ ಏನಿಲ್ಲ, ಆರಾಮಾಗಿ ಹತ್ತುತ್ತಾ ಇತ್ತು. ಬಟ್ ನಾನೇ ರಿಸ್ಕ್ ತೊಗೊಳ್ಳಿಲ್ಲ. ಸುಮ್ಮನೆ ಯಾಕೆ ಇಷ್ಟು ದೂರ ಬಂದು ಆಮೇಲೆ ಕಾರ್ ಏನಾರ ಹಾಳಾದ್ರೆ ಹೊಟ್ಟೆ ಉರಿಯುತ್ತೆ ನಮ್ಗಂತೂ. ಸೊ ಮತ್ತೆ ಅಲ್ಲಿ ಬರ್ತಿರಂಗೆ ಒಂದು 2 ಕಿಲೋಮೀಟರ್ಸ್ ಇಲ್ಲ ಮಂದಲ್ಪಟ್ಟಿ ಚೆಕ್ ಪೋಸ್ಟ್ ಸಿಕ್ತು ನಮಗೆ. ಅಲ್ಲಿಂದ ಕಂಪ್ಲೀಟ್ ಕ್ಲೈಮೇಟ್ ಚೇಂಜ್ ಆಯಿತು. ಮತ್ತೆ ಕಂಪ್ಲೀಟ್ ಆಫ್ ರೋಡ್ ಶುರು ಆಯಿತು. ಸೊ ಇದೆಲ್ಲ ವೆಸ್ಟರ್ನ್ ಘಾಟ್ಸ್ ಇರುತ್ತೆ. ಇಲ್ಲಿಂದ ಪುಷ್ಪಗಿರಿ ಚೆಕ್ ಪೋಸ್ಟ್ ಶುರು ಆಗುತ್ತೆ. ಅಂದ್ರೆ ಇದೆಲ್ಲ ಫಾರೆಸ್ಟ್ ಏರಿಯಾ. ಮತ್ತೆ ಇದು ಟಿಕೆಟ್ 175 per head ಅಂತ ಇಲ್ಲಿಂದ. ಸೊ ಜೀಪಲ್ಲೇ ಹೋಗ್ಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಓನ್ ವೆಹಿಕಲ್ 4 wheel ಡ್ರೈವ್ ಆಗಿದ್ರು ಓಕೆ. ಇಲ್ಲಿ ಓಡ್ಸಕ್ಕಂತೂ ಸಿಕ್ಕಾಪಟ್ಟೆ ಬೇರೆ ಬೇಕು. ಮತ್ತೆ ಆಫ್ ರೋಡ್ ಓಡಿಸಿ ಎಕ್ಸ್ಪೀರಿಯನ್ಸ್ ಇದ್ರೆ ಕ್ರೇಜ್ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಇಲ್ಲಿ ಓಡ್ಸಕ್ಕೆ. ಮತ್ತೆ ಟೈಮಿಂಗ್ಸ್ ಬಂದು 6 AM ಇಂದ 5:30 ಕ್ಲೋಸ್ ಆಗುತ್ತಂತೆ. ಶೂಟಿಂಗ್ ಅವಾಗ ಹಿಂಗೆ ಬರ್ತಿದ್ರಾ? ಹೌದಾ? ಪ್ರತಿ ಟ್ರಿಪ್ ದಿನ ಇಲ್ಲಿ ಬಂದು ಶೂಟಿಂಗ್ ಮಾಡಿ ಮತ್ತೆ ವಾಪಸ್ ಹೆಂಗಿದೆ ನೋಡಿದ್ದು ಬಂಡೆ ಜೀಪ್ ಇದೆ. ತೋರಿಸ್ತೀರಾ? ಫುಲ್ ಅಪ್ರಿಷಿಯೇಟ್ ಮಾಡೋರು ಓಡಿಸೋರ್ನ. ನೀವೇ ಮಾಡಬೇಕು. ಈ ತರ ನೋಡಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಾವು ಅದಕ್ಕೆ ಕಮ್ಮಿ ಮತ್ತೆ ನೋಡ್ಬೋದು ಇಲ್ಲಿ ಅರ್ಧ ದಾರಿ ಬರ್ತಿದ್ದಂಗೆ ಕಂಪ್ಲೀಟ್ ಮಿಸ್ಟ್ ಕವರ್ ಆಯ್ತು. ಮತ್ತೆ ಸ್ವಲ್ಪ ಮಳೆನೂ ಶುರು ಆಯ್ತು. ಸೊ ನೀವೇನೋ ಬರ್ಬೇಕಂದ್ರೆ ನವಂಬರ್ ಟು ಜಾನ್ವರಿ ಬೆಸ್ಟ್ ಸೀಸನ್ ಇಲ್ಲಿ ವಿಸಿಟ್ ಮಾಡಕ್ಕೆ. ಸೊ ನೀವೇನಾರು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಮಂದಲ್ಪಟ್ಟಿ ಪೀಕ್ ಇಸ್ ದ ಬೆಸ್ಟ್ ಜೀಪ್ ಸಫಾರಿ. ಇಲ್ಲಿ ಬಂದ್ರಂತೂ ಜೀಪ್ ಸಫಾರಿ ರೈಡ್ ಅಂತೂ ಸಕ್ಕತ್ತಾಗಿರುತ್ತೆ.
ಸೊ ಫೈನಲಿ ಇಲ್ಲಿ ರೀಚ್ ಆದ್ವಿ. ಹಾರ್ಡ್ಲಿ 30 to 40 minutes ಆಯ್ತು ಇಲ್ಲಿ ರೀಚ್ ಆಗಕ್ಕೆ. ಇಲ್ಲಿಂದ ಜೀಪ್ ನಿಲ್ಸಿ ನಾವು ಒಂಚೂರು ವಾಕ್ ಮಾಡಬೇಕು, ಅಂದ್ರೆ ಪೀಕ್ ಪಾಯಿಂಟ್ಗೆ. ಮತ್ತೆ ಪೀಕ್ ಪಾಯಿಂಟ್ ವ್ಯೂ ಎಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಅವರು ಇಲ್ಲಿ ವೆಯ್ಟ್ ಮಾಡ್ತಾರೆ. ಒಂದು 1/2 hour ವೆಯ್ಟ್ ಮಾಡ್ತೀನಿ ಅಂದ್ರು. ಸೊ ಇಲ್ಲಿಂದ ನಾವು ಪೀಕ್ ಪಾಯಿಂಟ್ಗೆ ನಡ್ಕೊಂಡು ಹೋಗ್ಬೇಕು. ಸೊ ಪೀಕ್ ಪಾಯಿಂಟ್ ಹೋದ್ಮೇಲೆ ಏನು ಸಿಗಲ್ಲ, ಬೆಟರ್ ವಾಟರ್ ಬಾಟ್ಲ್ ಅಥವಾ ಸ್ನಾಕ್ಸ್ ಕ್ಯಾರಿ ಮಾಡಿದ್ರೆ ಒಳ್ಳೇದು. ಮತ್ತೆ ಅಂಬ್ರೆಲಾ ಕ್ಯಾರಿ ಮಾಡಿದ್ರು ಒಳ್ಳೇದೇ. ನಾವು ಅಲ್ಲಿ ಇಳಿತಿದಂಗೆ ಸಿಕ್ಕಾಪಟ್ಟೆ ಜೋರ್ ಗಾಳಿ ಮತ್ತೆ ಜೋರ್ ಮಳೆ ಶುರು ಆಯ್ತು, ನೋಡ್ಬೋದು. ಮತ್ತೆ ನಾವು ಜಾಕೆಟ್ ಹಾಕೊಂಡ್ ಬಂದಿದ್ದು ಒಳ್ಳೇದಾಯ್ತು, ನೋಡ್ಬೋದು. ಸಿಕ್ಕಾಪಟ್ಟೆ ಚಳಿ ಅಲ್ಲಂತುವೆ. ನೀವು ಚಳಿ ತಡಿತೀರಾ ಅಂದ್ರೆ ಓಕೆ, ಇಲ್ಲಾಂದ್ರೆ ಫುಲ್ ಕವರ್ ಅಪ್ ಆಗಿ ಬರೋದು ಒಳ್ಳೇದು. ತೆಗಿ ಛತ್ರಿ, ಛತ್ರಿ ಮುರಿದೋಯ್ತು. ನಾನು ಹೇಳಿದೆ ಮುಚ್ಚು ಅಂತ. ಕ್ಲೋಸ್ ಮಾಡ್ಕೊ, ಹೇಳೋಆಗಲ್ಲ. ಮತ್ತೆ ಮುರಿದೋಯ್ತು. ಕ್ಲೋಸ್ ಮಾಡಿ ಹೇಳ್ತೀನಿ, ಇರೋದು ಮುರಿದೋಗ್ಬಿಡ್ತೆ. ಕ್ಲೋಸ್ ಮಾಡು. ಸೊ ಇಲ್ಲಿ ತನಕ ಬರೋ ತನಕ ಓಕೆ, ನಡ್ಕೊಂಡು ಹೋಗ್ಬೋದಿತ್ತು. ಅದಾದ್ಮೇಲೆ ಸಿಕ್ಕಾಬಟ್ಟೆ ಜೋರ್ ಮಳೆ ಮತ್ತೆ ಗಾಳಿ ಶುರು ಆಯ್ತು. ಅಲ್ಲೊಂದ್ ಕಡೆ ವ್ಯೂ ಪಾಯಿಂಟ್ ತರ ಮಾಡಿದ್ದಾರೆ. ಸೊ ಅಲ್ಲೇ ಶೆಲ್ಟರ್ ಅಲ್ಲಿ ಸ್ವಲ್ಪ ನಿಂತಿದ್ವಿ. ಮತ್ತೆ ನೀವೇನಾದ್ರು ಆಫ್ ಸೀಸನ್ ಹೋದ್ರೆ ವ್ಯೂ ಅಂತೂ ಸಿಕ್ಕಾಪಟ್ಟೆ ಕ್ಲಿಯರ್ ಆಗಿರುತ್ತೆ, ಫುಲ್ ಗ್ರೀನರ್ ಆಗಿ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಫುಲ್ ಮಂಜಿತ್ತು. ಬಟ್ ಪರವಾಗಿಲ್ಲ, ಅದೊಂಥರ ಚೆನ್ನಾಗಿದೆ, ಇದು ಒಂಥರ ಚೆನ್ನಾಗಿದೆ. ಅಲ್ಲೂ ಹೋಗ್ತಾ ಇದ್ದಾರೆ ಜನ, ಬಟ್ ಏನೋ ಕಾಣ್ತಾ ಇಲ್ಲ. ಅಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ, ಡೆಫಿನೆಟ್ಲಿ ಅಲ್ಲಿ ಏನೂ ಕಾಣಲ್ಲ. ಸರಿ ಮಳೆ ಹೊಡಿತಾ ಇದೆ. ಒಂದು ಜಾಗ ಇದೆ, ಜಾಕೆಟ್ ಎಲ್ಲ ಹಾರ್ತಾ ಇದೆ. ಅದು ಎಲ್ಲಿ ತನಕ ಹೋಗುತ್ತೆ ಗೊತ್ತಿಲ್ಲ. ನೋಡು ಅಲ್ಲಿ ಬರ್ತಾರೆ ವಾಪಸ್ಸು. ಹಾಂ, ಅದೇ ಕಾಣ್ತಾ ಇದೆ ಅಲ್ಲಿ ತನಕ. ಹೋಗೋಣ. ಅಲ್ಲಿ ಪೀಕ್ ಮೇಲೆ ನಿಂತ್ಕೊಂಡ್ರೆ ನಾಟ್ ಇವನ್ 5 minutes ನಾವು ನಿಂತ್ಕೊಳಕ್ಕಾಗಲ್ಲ. ಸಿಕ್ಕಾಬಟ್ಟೆ ಗಾಳಿ, ಕಿವಿಯೆಲ್ಲ ನೋವು ಬಂದ್ಬಿಡ್ತು ನಮ್ಗಂತೂ. ಆ ಗಾಳಿ ಜೊತೆ ಮಳೆ, ಎರ್ಚು ಮಳೆ, ಸಿಕ್ಕಾಬಟ್ಟೆ ಮೈಗೆಲ್ಲ ಪಟಾರ್ ಪಟಾರ್ ಅಂತ ಹೊಡಿತಾ ಇತ್ತು ಫುಲ್ ಜೋರಾಗೆ. ಮತ್ತೆ 50 meters ಯಾರಿದ್ದಾರೆ ಅಂತಾನೆ ಸರಿ ಕಾಣ್ತಾ ಇರ್ಲಿಲ್ಲ, ಫುಲ್ ಮಿಸ್ಟ್ ಕವರ್ ಆಗಿತ್ತು. ಅದಾದ್ಮೇಲೆ ವ್ಯೂ ನೋಡ್ಕೊಂಡು ನಿಧಾನಕ್ಕೆ ವಾಪಸ್ ಕೆಳಗಡೆ ಇಳಿದ್ವಿ. ಮಂಡಲ್ಪಟ್ಟಿ ಪುಷ್ಪಗಿರಿ. ಪುಷ್ಪಗಿರಿ ಅಂದ್ರೆ ಫಾರೆಸ್ಟ್ ಏರಿಯಾ ಅನ್ಕೋತೀನಲ್ಲ, ವೈಲ್ಡ್ ಲೈಫ್. ಇಲ್ಲಿ ನೋಡಿಲ್ಲಿ ಹೆಂಗಿದೆ. ವಾಪಸ್ ಹೋಗ್ತಾ ಇದ್ದೀವಿ. ಏನು ಕಾಣ್ತೇನೆ, ಎಲ್ಲಿ ನೋಡಿದ್ರು ಬರೀ ಮಂಜು ಮಂಜು ಮಂಜು. ಕಾಫಿ ಅಂಕಲ್ ಶಾಪಲ್ಲಿ, ನಿಮ್ಮ ಶಾಪಲ್ಲಿ ಸಿಗುತ್ತಾ? ಇವರಪ್ಪ ನಮ್ಮದು ಅಂಕಲ್ ಕರ್ಕೊಂಡು ಬಂದಿದ್ದು. ಅಯ್ಯಪ್ಪ, ಅಪ್ರಿಷಿಯೇಟ್ ಮಾಡಬೇಕಮ್ಮ. ಆ ರೋಡಲ್ಲಿ ಓಡಿಸ್ಕೊಂಡು ಬರೋದು ಯಪ್ಪ ಭಯನೇ ಆಗುತ್ತೆ ನಮಗಂತ. ಇಲ್ಲಿ ನೋಡಿ, ನಮ್ಮ ಜೀಪ್ ರೆಡಿ ಇದೆ. ಅಂಕಲ್ ನಿಮ್ಮ ಹೆಸರು? ಗಣೇಶ್ ಅವರು, ಯೋಗರಾಜ್ ಭಟ್ ಅವರು, ನಾವೇ ಇದೇ ಗಾಡಿಯವ್ರನ್ನ ಮಾಡ್ಬೋದು. ದಿನ ಬರ್ತಿದ್ರಿ 18 ದಿನ ಜೊತೆಗೆ ದಿನ ಕರ್ಕೊಂಡ್ಬರೋದು ಬಿಡೋದು, ಅಲ್ಲಿಂದ ಇಲ್ಲೇ ಕೂತಿರ್ತೀವಿ. ಅವ್ರ ಜೊತೆ ಬೆಳಗ್ಗೆ 8 ಗಂಟೆ ಬರ್ತಿದ್ವಿ, 5:30 ಗಂಟೆವರೆಗೆ ಇರ್ತಿದ್ವಿ, ಆಮೇಲೆ ಜೊತೆಗೆ ಹೋಗ್ತಿದ್ವಿ. ಗಾಳಿಪಟ ಯೂಸ್ ಮಾಡಿದ ಜೀಪ್ ಈ ಕಡೆ ಬಾ ನೋಡು, ಚಂದ ಅದ. ನಾವು ಈ ಲೊಕೇಶನ್ಗೆ ಬಂದಿದೆ ಗಾಳಿಪಟ ಅಂದ್ಕೊಂಡು, ನೋಡಿದ್ರೆ ಅದೇ ಜೀಪಲ್ಲಿ ಯೂಸ್ ಮಾಡಿ ಜೀಪ್ ಸಿಕ್ಕಿದೆ. ಈಗ ಸ್ವಲ್ಪ ಕ್ಲಿಯರ್ ಆಗಿದೆ ಮಿಸ್ಟ್.
ಈಗ ಸ್ವಲ್ಪ ಗ್ರೀನರಿ ಕಾಣ್ತದೆ. ಓಕೆಯಾ? ಈಗ ಎಕ್ಸಿಟ್ ಆಗ್ತಾ ಇದೀವಿ ಪುಷ್ಪಗಿರಿ ಚೆಕ್ ಪೋಸ್ಟ್. ಕಾರು ಬಂದಿದೆ. ಸೊ ಈಗ ಪುಷ್ಪಗಿರಿ ವ್ಯೂ ಪಾಯಿಂಟಿಂದ ಎಕ್ಸಿಟ್ ಆದ್ವಿ. ವಾಪಸ್ ಹೋಗ್ತಾ ಬೇಗನೆ ಹೊಟ್ಟೋದ್ವಿ, ಬರ್ತಾ ಸ್ವಲ್ಪ ನಿಧಾನಕ್ಕೆ ಬಂದ್ವಿ. ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಯಾಗಿತ್ತು. ಸೊ ಈ ಆಫ್ ರೋಡ್ ನೋಡ್ಮೇಲಂತೂ ನಂಗಂತೂ ನಮ್ಮ ಕಾರ್ ಏನಾರು 4-wheel ಡ್ರೈವ್ ಆಗಿದ್ರೆ ಪಕ್ಕ ತೊಗೊಂಡು ಬರ್ತಾ ಇದ್ದಾನೆ ಇಲ್ಲಿಗೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ ಆಫ್ ರೋಡ್ದು. ಅದ ನಾವು ಒನ್ ಟೈಮ್ಗೆ ಹಿಂಗೆ ಅಂತೀವಿ. ಅಂಕಲ್ ಡೈಲಿ ಎಷ್ಟು ಟ್ರಿಪ್ ಹೊಡಿತೀರಾ? 4 ಒಂದು. ಅಂಕಲ್ ಡಿವಿಯೇಷನಿಂದ ಎಷ್ಟು ಕಿಲೋಮೀಟರ್ ಬರ್ಬೇಕು ಅಂಕಲ್ ನಿಮ್ಮ ಅಂಗಡಿಗೆ? ನಮ್ಮ ಅಂಗಡಿಗೆ ಡಿವಿಯೇಷನಿಂದ 4 ಕಿಲೋಮೀಟರ್. ಸೊ 4 ಕಿಲೋಮೀಟರ್ ನೀವು ಅಲ್ಲಿಂದ ಓಡಿಸ್ಕೊಂಡು ಬಂದರೆ ಬರ್ಬೋದು. ಸ್ವಲ್ಪ ದೊಡ್ಡ ಗಾಡಿ ಬೇಕು. ಇಲ್ಲಿ ಬಂದು ಪಾರ್ಕ್ ಮಾಡಿದ್ರೆ ನಂದ ಅಂಕಲ್ ಅಂತ ಅವ್ರದ್ದು ಅಂಗಡಿ ಇದೆ, ಇಲ್ಲೇ ಅವ್ರದ್ದು ಜೀಪ್ ಇದೆ. ಇಲ್ಲಿಂದ ಮಂದಲ್ಪಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಅಂಕಲ್. ಇವರೇ ಕರ್ಕೊಂಡು ಬಂದಿದ್ದು. ಇಲ್ಲಿ ಬಂದರೆ ಇಲ್ಲಿ ಪಾರ್ಕಿಂಗು ಚೆನ್ನಾಗಿದೆ, ನಿಲ್ಲಿಸ್ಬಿಟ್ಟು ಅವ್ರ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಮಂದಲ್ಪಟ್ಟಿಗೆ. ಬರ್ಬೋದು. ಕಾಫಿ ಬಂತು, ಮಳೆ ಸ್ವಲ್ಪ ಬರ್ತಾ ಇದೆ. ಹೋಮ್ ಸ್ಟೇ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಅಂಕಲ್ ಪಾಪ ತಂದ್ಕೊಟ್ಟಿದ್ದಾರೆ. ಓಪನ್ ಮಾಡೋಮ್ಮ. ಸಂದಿ ಕರಿ ಅಂಕಲ್ ಏನ್ ಹುಡುಕ್ತಾ ಇದ್ವಿ ಫಸ್ಟ್ ಡೇ ಬಂದಾಗಿಂದ. ನಾವು ಫಸ್ಟ್ ಡೇ ಹೋಗಿ ಹೋಟೆಲ್ ಇಲ್ಲ ಅಂದ್ಬಿಟ್ರು. ಟೇಸ್ಟ್ ಮಾಡಿ ಹೆಂಗಿದೆ? ಹೌದಾ ಅಂತ ನಂಗೆ ತಡ್ಕೊಳಕ್ ಆಗ್ತಲ್ಲ, ನಾನು ಟೇಸ್ಟ್ ಮಾಡ್ತೀನಿ. ನಾವು 2 ದಿನದಿಂದ ಕೂರ್ಗ್ ಬಂದು ಹುಡುಕ್ತಿದ್ದ ಐಟಮ್ಮು ಮತ್ತು ಅದ್ರ ಜೊತೆ ವ್ಯೂ ಹೆಂಗಿದೆ ನೋಡಿ ಸುತ್ತ. ಇದು ಹೋಮ್ ಸ್ಟೇ. ಏನಾದ್ರು ಬಂದರೆ ಇಲ್ಲಿ ಉಳ್ಕೋಬೋದು. ಮಂದಲ್ಪಟ್ಟಿಗೆ ಒಂದು 5 ಕಿಲೋಮೀಟರ್ಸ್ ಅದೇ ಇದಕ್ಕೆ ರೋಡ್, ಆಫ್ ರೋಡ್ಗೆ ಇಲ್ಲಿಂದ. ತುಂಬ ಚೆನ್ನಾಗಲ್ಲಪ್ಪ. ನೀವೇನಾದ್ರು ಹೋಮ್ ಸ್ಟೇ ಹುಡುಕ್ತಿದ್ರೆ ಇಲ್ಲಿಗೆ ಬರ್ಬೋದು. ಇಲ್ಲಿಂದ ಮಂಡಲ್ಪೇಟೆ ಸಿಗುತ್ತೆ, ಅಂದರೆ ಮುಗಿಲ್ಪೇಟೆ ಪ್ಲಸ್ ಹಬ್ಬಿ ಫಾಲ್ಸ್ ಸಿಗುತ್ತೆ. ಹೌದು, ಮಧ್ಯ ಇದೀವಿ. 1 ಡೇ ಸ್ಟೇ ಆಗಿ 2 ಮುಗಿಸ್ಕೊಂಡು ಹೋಗ್ಬೋದು. ಮತ್ತು ಪಾರ್ಕಿಂಗು ಏನು ಪ್ರಾಬ್ಲಮ್ ಇಲ್ಲ ನೋಡಿ, ಜಾಗ ಇದೆ, ಸೇಫ್ ಇದೆ. ಅದು ಹಿಂದ್ಗಡೆ ಅಂಗಡಿ ಕೂಡ ಇದೆ, ಅಂಕಲ್ದೇ. ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ. ಲೊಕೇಶನ್ ಚೆನ್ನಾಗಿದೆ, ಸುತ್ತ ವ್ಯೂ ಚೆನ್ನಾಗಿದೆ. ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ. ಪಾಪ ಅಂಕಲ್ ಏನಂದ್ರು ಗೊತ್ತಾ, ನಾವು ಕೇಳಿದ್ಕೆ ಕಾಫಿ ಸ್ಟ್ರಾಂಗ್ ಅಂಕಲ್ ಅಂದ್ರೆ. ಆಮೇಲೆ ಕೇಳಿದೆ ಅಂಕಲ್ ಪಂದಿ ಕರಿ ಸಿಗುತ್ತಾ ಅಂತ. ಇಬ್ರು ಯೂಸ್ ಮಾಡ್ತೀರಾ? ಹ್ಞೂ ಅಂದು. ಒಂದು ಕೆಲಸ ಮಾಡಿ, ಕಾಫಿ ತೊಗೊಂಡು ಹೋಗಿ ಹೋಮ್ ಸ್ಟೇ ಹತ್ರ ನಾನು ತಂದ್ಕೊಡ್ತೀನಿ, ದುಡ್ಡೇನು ಬೇಡ ಅಂದರು. ಪಾಪ ಎಷ್ಟು ಸ್ವೀಟ್. ನಾವು ಲಿಟರಲಿ ಅಂಗಡಿಲಿ ಹುಡುಕ್ತಿದ್ವಿ,
ಫ್ರೀಯಾಗಿ ಅಂಗಡಿಯಲ್ಲಿ ಅಂತ ಕೇಳಿದ್ವಿ, ಅವ್ರು ತಿಂತೀವಿ ಅಂತ ಗೊತ್ತಾಗಿದ ತಕ್ಷಣ ಅವರೇ ಒಂದು ಬಟ್ಲಲ್ಲಿ ಹಾಕೊಂಡು ಬಂದಿದ್ದಾರೆ ಮನೆ ಊಟ ಥರ. ಅದು ಟೇಸ್ಟಿ ಆಗಿದೆ ಅಲ್ವಾ, ಸಕ್ಕತ್ತಾಗಿದೆ ಕ್ಲೈಮೇಟ್ಗೆ. ವೆರಿ ಅಮ್ಮ. ನಾವು ಹೋಟ್ಲ್ ಊಟ ಹುಡುಕ್ತಾ ಇದ್ವಿ, ಮನೆ ಊಟ ಸಿಕ್ಕಿದೆ. ಅಥೆಂಟಿಕ್ ಕೂರ್ಗಿ ಸ್ಟೈಲ್ದು ಮಾಡಿರೋದು ಪಂದಿ ಕರಿ. ಅಂದಾದ ಬಿ ಇನ್ನೊಂದು ಏನು ಗೊತ್ತಾ, ಗೆಸ್ ಮಾಡಿ. ಗಾಳಿಪಟ ಶೂಟಿಂಗ್ ಆಗಿರೋ ಲೊಕೇಶನ್ನು ಮುಗಿಲ್ಪೇಟೆಗೆ ಬಂದಿದ್ದೀವಿ. ಗಾಳಿಪಟಕ್ಕೆ ಯೂಸ್ ಮಾಡಿರೋ ಜೀಪ್ನೇ ಹೋಗಿದ್ದೀವಿ. ಗಾಳಿಪಟದ ಮೇನ್ ಐಟಮ್ ಏನು ಹೇಳಿ? ಅದ್ರದ್ದೇ ರಿಲೇಟೆಡ್ ಪಂದಿ ಕರಿ ತಿಂತಾ ಇದ್ದೀವಿ. ಅದೇ ಲೊಕೇಶನಲ್ಲಿ ಎಲ್ಲಿ ಬಂದು ನಿಲ್ಲಿಸಿ ಜೀಪ್ ತಗೊಂಡು ಹೋಗ್ತಿದ್ರು ಅವ್ರ ಹತ್ರನೇ ಇಸ್ಕೊಂಡು ತಿಂತಾ ಇದ್ದೀವಿ. ಏನಿದು? ಅದು ಈ ಚಳಿಗೆ ಖಾರ ಪೆಪ್ಪರು ಹೆಂಗ್ ಹೊಡಿತಾ ಇದೆ. ನಂಗೆ ಇನ್ನೂ ಒಂದು ಕಪ್ ಕಾಫಿ ಬೇಕು ಅನಿಸ್ತಾ ಇದೆ. ಖಾಲಿ ಮಾಡಬೇಡಿ ಫುಲ್ಲು, ಅಂಕಲ್ ಹೊಡಿತಾರೆ. ಕೊಟ್ಟಿರೋದೇ ಫ್ರೀ. ಈ ಕಡೆ ಸೈಡ್ಗೆ ಅಬ್ಬಿ ಫಾಲ್ಸ್, ಇಲ್ಲಿಂದ 3 ಕಿಲೋಮೀಟರ್ಸ್ ತೋರಿಸ್ತಿದೆ. ಅಯ್ಯೋ ಹೋಗ್ತಾ ಇಲ್ಲ, ಹಂಗೆ ವಾಪಸ್ಸು. ಲೈಟಾಗಿ ತಿನ್ಕೊಳ್ಳೋಣ ಅಂತ ಈಗ ಫೈನಲ್ ಆಗಿ ಮೈಸೂರು ಕಡೆಗೆ ಪಯಣ.